ಬೀಳ್ಕೊಡುವ ಸಮಾರಂಭ. ಕೂಡುವುದು ಸಹಜ, ಅಗಲುವುದು ಅನಿವಾರ್ಯ ಎಂಬಂತೆ ಇವತ್ತಿನ ದಿವಸ ಒಂದು ಕಡೆ ಬಹಳ ಸಂತೋಷದ ದಿನ ಆದ್ರೆ ಇನ್ನೊಂದು ಕಡೆ ದುಃಖದ ದಿನ. ಮುದ್ದು ವಿದ್ಯಾರ್ಥಿನಿಯರೇ, ನೀವು ಸ್ವಲ್ಪ ಶಾಂತವಾಗಿ ಒಂದೆರಡು ಮಾತುಗಳನ್ನು ಕೇಳಿದ್ರೆ ಹೇಳ್ತೇನೆ. ವಿದ್ಯಾರ್ಥಿಗಳ ಜೀವನ ಬಂಗಾರದ ಜೀವನ ಅಂತ ಹೇಳ್ತಾರೆ. ಅದು ಅರ್ಥ ಆಗೋಷ್ಟಲ್ಲಿಗೆ ಬಾಲ್ಯಾವಸ್ಥೆ ಕಳೆದು ಹೋಗ್ಬಿಟ್ಟಿರ್ತದೆ. ಹೌದಲ್ಲ, ಅಂತಹ ಒಂದು ಜೀವನ ನಾನು ಕಳೆದು ಬಂದೆಯಲ್ಲ ಅಂತಂತದ್ದು 25 ವರ್ಷ ಆದ್ಮೇಲೆ ನಮಗೆ ಅರಿವೆ ಆಗ್ತದೆ. ಆದ್ರೆ ಈ ಲೈಫ್ ನಿಮ್ಮ ಲೈಫಲ್ಲಿ ಇನ್ನೊಮ್ಮೆ ಸಿಗುವುದಿಲ್ಲ ಅಂತ. ಬಹಳ ಅಮೂಲ್ಯವಾದಂತಹ ಸುದೈವದ ಒಂದು ಕಾಲಘಟ್ಟದಲ್ಲಿ ತಾವೆಲ್ಲರೂ ಇದ್ದೀರಿ. ಬಾಲ್ಯಾವಸ್ಥೆಯ ಜೀವನವನ್ನು ಕಳೀತಾ ಇದ್ದೀರಿ. ವಿಶೇಷವಾಗಿ ಶಿಕ್ಷಣ ರಂಗದಲ್ಲಿ 8ನೇ ತರಗತಿ ಅಂದ್ರೆ ಜೀವನದ ಒಂದು ಭದ್ರ ಬುನಾದಿಯನ್ನ ಹಾಕ್ತಕ್ಕಂತ ಒಂದು ತರಗತಿ ಅದು ಅಂತ. 8, 9 ಮತ್ತು 10ನೇ ತರಗತಿ ಜೀವನದ ಎಲ್ಲಾ ಆಯಾಮಗಳನ್ನ ಕಲಿಸಿಕೊಡ್ತಕ್ಕಂತಹ, ಸಮಗ್ರತೆಯನ್ನ ಅರಿತುಕೊಳ್ತಕ್ಕಂತಹ ಒಂದು ವೇದಿಕೆ ಅಂತ ಹೇಳಿದ್ರೆ ಅದು ಪ್ರೌಢ ಶಿಕ್ಷಣ. ಆ ಪ್ರೌಢ ಶಿಕ್ಷಣದ ಕೊನೆ ಘಟ್ಟದಲ್ಲಿ ತಾವು 10ನೇ ತರಗತಿಯನ್ನ 3 ವರ್ಷ ಸತತವಾಗಿ ಈ ಶಾಲೆಯಲ್ಲಿ ಇರ್ತಕ್ಕಂಥ ಎಲ್ಲಾ ಗುರುವರಿಂದ, ಗುರುಮಾತೆಯರ ಒಂದು ಮಾರ್ಗದರ್ಶನ, ಅವರ ಸಲಹೆ ಸೂಚನೆ, ಇವೆಲ್ಲವನ್ನ ಸಂಸ್ಕಾರವು ಕೂಡ ಜೊತೆಗೆ ತಮ್ಮನ್ನ ಒಂದು ಕಲ್ಲಿನ ಶಿಲ್ಪಿಗಳಾದಂಥವ್ರಿಗೆ ನಾವು ಮೂರ್ತಿಯನ್ನ ಮಾಡ್ತಕ್ಕಂತಹ ಒಂದು ಮಹತ್ತರವಾದಂತಹ ಕೆಲಸ ಕಳೆದ 3 ವರ್ಷಗಳಲ್ಲಿ ನಾವು ಮಾಡಿದ್ದೀವಿ ಅಂತಕ್ಕಂಥದ್ದನ್ನ ಆತ್ಮಸಾಕ್ಷಿಯಾಗಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಮಕ್ಕಳೇ, ಬದುಕು ಕಾಲಚಕ್ರ ಇದ್ದಂಗೆ ಸೂರ್ಯೋದಯ ಹೇಗೆ ಆಗ್ತದೋ ಹಾಗೆ ಜೀವನ ನಮ್ಮ ಸ್ಟಾರ್ಟ್ ಆಗ್ತದೆ. ಮಧ್ಯಾಹ್ನ ಹೇಗಾಗ್ತದೋ ಹಾಗೆ ನಮ್ಮ ಪ್ರೌಢಾವಸ್ಥೆ ಇಳಿವಯಸ್ಸಾಗ್ತದೆ. 3 ಗಂಟೆ 4 ಗಂಟೆ 6 ಗಂಟೆಗೆ ಸೂರ್ಯ ಹೇಗೆ ಮುಳುಗ್ತಾನೋ ಹಾಗೆ ನಮ್ಮ ಜೀವನವು ಕೂಡ ಮುಳುಗಿ ಹೋಗ್ತದೆ. ಏನಾದ್ರೂ ನಾವು ಈ ಭೂಮಿ ಮೇಲೆ ಹುಟ್ಟಿದ ಮೇಲೆ ಸಾಧನೆಯನ್ನು ಮಾಡಬೇಕು, ತಂದೆ ತಾಯಿ ಹೆಸರನ್ನು ತರಬೇಕು, ಕಲಿಸಿದ ಗುರುಗಳ ಹೆಸರನ್ನು ತರಬೇಕು, ಈ ಗ್ರಾಮದ ಹೆಸರನ್ನು ತರಬೇಕು, ಈ ಶಾಲೆಯ ಹೆಸರನ್ನು ತರಬೇಕು ಅನ್ನುವಂತಹ ಒಂದು ಛಲ, ಒಂದು ಹಠ ಪ್ರತಿಯೊಬ್ಬ ವಿದ್ಯಾರ್ಥಿನಿಯರ ಮನಸ್ಸಿನಲ್ಲಿ ಇರಲೇಬೇಕು ಅಂತಂದು. ಅಂದಾಗ ಮಾತ್ರ ಜೀವನಕ್ಕೆ ನಾವು ಕಲಿತಂತಹ ಒಂದು ದಿನಗಳಿಗೆ ಒಂದು ಸಾರ್ಥಕತೆ ಬರ್ತದೆ ಅಂತಕ್ಕಂಥದ್ದು. ವಿದ್ಯಾರ್ಥಿಗಳಿಗೆ, ವಿಶೇಷವಾಗಿ SLC ವಿದ್ಯಾರ್ಥಿಗಳು ಇವತ್ತಿನ ದಿವಸ ತಮ್ಮ ಶಿಕ್ಷಣವನ್ನ ಬಹಳ ಕಷ್ಟಪಟ್ಟು ಆ ಒಂದು ಪರೀಕ್ಷೆ ಅನ್ನತಕ್ಕಂಥದ್ದನ್ನ ಎದುರಿಸ್ತಕ್ಕಂಥ ಒಂದು ಕಾಲಘಟ್ಟವಾಗಿದೆ. ಕಾಲಗಳು ದಿನ ಕಳೆದಂಗೆ ಒಂದು ಶಿಸ್ತು ಅಂತಕ್ಕಂಥದ್ದು ಶಿಕ್ಷಣದಲ್ಲಿ ಬರ್ತಾ ಇದೆ. ಅದಕ್ಕೆ ಕಳೆದ ವರ್ಷದಿಂದ ವೆಬ್ ಕಾಸ್ಟಿಂಗ್ ಅಂತಕ್ಕಂಥ ಒಂದು ಪರಿಸ್ಥಿತಿ ಎಕ್ಸಾಮ್ ಅಲ್ಲಿ ಬರ್ತಾ ಇದೆ ಅಂತಕ್ಕಂಥದ್ದು. ಅದನ್ನು ಮನಗಂಡು ನಾವು ಈ ವರ್ಷ 2024-25ರಿಂದ ತಮ್ಗೆಲ್ಲರಿಗೂ ಅದು ಗೊತ್ತದ, ಜೂನ್ ತಿಂಗಳಿಂದಲೇ ನಾವು ಇದರ ಪೂರ್ವ ಸಿದ್ಧತೆಯನ್ನ ಮಾಡ್ತಾ ಇದ್ದೀವಿ ಅಂತೇಳಿ. ಈ ವರ್ಷ ಯಾವ ಮಗುನು ಕೂಡ ನಮ್ಮ ಶಾಲೆಯಲ್ಲಿ ಉಳ್ಕೋಬಾರ್ದು ಅನ್ನುವಂತ ಒಂದು ಉದ್ದೇಶದಿಂದ ಸತತವಾಗಿ 6 ಜನ ಸಬ್ಜೆಕ್ಟ್ ಟೀಚರ್ಸು, ಇನ್ನು